ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ಭಗವದ್ಗೀತೆ 8ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. 28ನೇ ಶ್ಲೋಕವನ್ನ ಓದಿ ಅದರ ಅರ್ಥವನ್ನ ಅಧ್ಯಾಯದಲ್ಲಿ ವರ್ಣಿಸುವ ತತ್ವವನ್ನು ತಿಳಿಯುವುದರ ಫಲ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯಫಲಂ ಪ್ರತಿಷ್ಠಂ ಅತ್ಯೇತಿ ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಶಾಂತಿ ಉಪೈತಿ ಚಾದ್ಯಂ. ಯೋಗಿ ಪುರುಷನು ಈ ರಹಸ್ಯವನ್ನು ತತ್ವಶಃ ತಿಳಿದುಕೊಂಡು ವೇದಗಳ ಅಧ್ಯಯನ ಹಾಗೂ ಯಜ್ಞ ತಪಸ್ಸು ದಾನಾದಿಗಳನ್ನು ಮಾಡುವುದರಲ್ಲಿ ಯಾವ ಪುಣ್ಯ ಫಲಗಳು ಹೇಳಿದೆಯೋ ಆ ಎಲ್ಲವನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುತ್ತಾನೆ ಮತ್ತು ಸನಾತನವಾದ ಪರಮ ಪದವನ್ನು ಪಡೆಯುತ್ತಾನೆ ಅಂತ ಇಲ್ಲಿ ಒಂದು ಸಾರಾಂಶದ. ಇಷ್ಟು ಸಾರಾಂಶದೊಂದಿಗೆ ಈ 28ನೇ ಶ್ಲೋಕದಲ್ಲಿ ಅಪೋರೇನ್ ಹೇಳೋದನ್ನು ಓದ್ರಿ ಅಂತ ಅವರು ಒಂದು ಪೇಜದ ಓದಿ ಮುಗಿಸೋಣ. ಸರ್ವಂ ವಿದಿತ್ವಾ. ಹಿಯರ್ ಯೋಗಿ ಮೀನ್ಸ್ ವಾಟ್? ಸಗುಣ ಈಶ್ವರ ಉಪಾಸಕ, the intelligent. He has understood what I have taught, what I have taught throughout this chapter. Having clearly understood this teaching, this Saguna Ishvara Upasaka follows Upasana, and by way of that, Param Sthanam Upaviti. He hopes for Brahma Mukti and attains God. ಕ್ರಮ ಮುಕ್ತಿ ಅದ, ಇಲ್ಲಿ ಸದ್ಯೋಮುಕ್ತಿ ಆತು ಅನ್ನುವಂತ ವಿಷಯ ಈ ಅಧ್ಯಾಯದಲ್ಲಿ ಬರುವುದಿಲ್ಲ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ಯಾರ. ಇಲ್ಲಿ ಏನದ ಕ್ರಮಮುಕ್ತಿ. ಕ್ರಮಮುಕ್ತಿ ಅಂತಂದ್ರೆ ಉಪಾಸನೆಯನ್ನ ಮಾಡಿದಂತ ಉಪಾಸಕ ಬ್ರಹ್ಮಲೋಕಕ್ಕೆ ಹೋಗ್ತಾನ. ಆ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಉಪದೇಶವನ್ನು ಪಡೆದು ಅಲ್ಲಿ ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ಅಲ್ಲಿಂದ ಅಲ್ಲಿಯೇನೆ ಮುಕ್ತ ಹೊಂದುವಂತಹದ್ದು ಏನದ, ಇದಕ್ಕೆ ಕ್ರಮಮುಕ್ತಿ ಅಂತಾರ. ಈ ಅಧ್ಯಾಯದ 8ನೇ ಅಧ್ಯಾಯದ ಮುಖ್ಯ ಉದ್ದೇಶ ಏನದ? ಕ್ರಮಮುಕ್ತಿ ಅದ. ಆ ಕ್ರಮಮುಕ್ತಿಯನ್ನ ಹೊಂದುತ್ತಾನೆ ಅನ್ನುವಂಥದ್ದು ಇಲ್ಲೇ ವಿಶೇಷಣವಾಗಿ ಕ್ರಮಮುಕ್ತಿ ಉಪಾಸಕನ ಕುರಿತು ವಿವರಣೆಯನ್ನು ಹೇಳ್ತಾ ಇದ್ದಾರೆ. Having God is described as Param Adhyam Sthanam, the supreme and dignityless abode, the destination. So Adhyam means Sarvakaranam, Param means highest, and Sthanam means destination. Adhyam ಅಂದ್ರೆ ಸರ್ವ ಕಾರಣವಾದಂತಹದ್ದು, ಪರಂ ಅಂದ್ರೆ ಶ್ರೇಷ್ಠವಾದದ್ದು, ಸ್ಥಾನಂ ಅಂದ್ರೆ ಆ ಒಂದು ಗುರಿಯನ್ನು, which is none other than Nitya Ishvara Upayiti. And what is the glory of that Nitya Ishvara? Krishna says this is the result of the greater than all the karma phalam. Upasana phalam is greater than all the karma phalam, and few karmas are enumerated here. ಕರ್ಮ ಫಲಕ್ಕಿಂತಲೂ ಶ್ರೇಷ್ಠವಾದ ಫಲ ಉಪಾಸನೆಯ ಫಲ. ಕರ್ಮ ಫಲ ಏನಿರ್ತದ? ದೈಹಿಕ ಕರ್ಮ. ಉಪಾಸನಾ ಫಲ ಏನದಲ್ಲ? ಮಾನಸಿಕ ಕರ್ಮ. ದೈಹಿಕ ಕರ್ಮಕ್ಕಿಂತ ಈ ಮಾನಸಿಕ ಕರ್ಮ ಶ್ರೇಷ್ಠವಾದದ್ದು ಅಂತ ಹೇಳಿ. ವೇದೇಶು, ಸೊ ದ ಕರ್ಮ ಇನ್ ದ ಫಾರ್ಮ್ ಆಫ್ ವೇದ ಪಾರಾಯಣಂ, ಇಟ್ ಈಸ್ ಫಾರ್ಮ್ ಆಫ್ ಕರ್ಮ. ಯಜ್ಞೇಶು, ಪರ್ಫಾರ್ಮೆನ್ಸ್ ಆಫ್ ರಿಚುವಲ್ಸ್. ಯಜ್ಞ ಅಂದ್ರೆ ಈ ವೇದದಲ್ಲಿ ಹೇಳಿದ ಯಜ್ಞಗಳನ್ನ ಮಾಡುವುದು. ತಪಃ ಅಂದ್ರೆ ಬಹಳಷ್ಟು ವೋವ್ಸ್, ಸೆವರಲ್ ಟೈಪ್ಸ್ ಆಫ್ ವೋವ್ಸ್ ಅಂದ್ರೆ ತಪಸ್ಸು ಮಾಡುದು. ಅನೇಕ ರೀತಿಯ ತಪಗಳನ್ನು ಆಚರಿಸಿ ಮನಸ್ಸಿನಿಂದ ಮಾಡುವಂತಹ ಏನು ಯಜ್ಞಗಳದಾವ ಆ ಒಂದು ತಪಸ್ಸನ್ನ ಮಾಡುವುದು. ಆಮೇಲಿಂದ ದಾನೇಶು ಅಂದ್ರೆ ದಾನಾದಿಗಳನ್ನು ಮಾಡುವುದರಿಂದ all there is the more and more karmas yet punya phalam pratistham. So the Veda promises punya phalam. Veda ಇಷ್ಟೆಲ್ಲ ಮಾಡೋದ್ರಿಂದ ಪುಣ್ಯ ಫಲ ಬರ್ತದೆ. ಬಟ್ ತತ್ ಸರ್ವಂ
apeti. The upasana phalam transcends is superior to all these karma phalam. ಆದ್ದರಿಂದ ಕರ್ಮಕ್ಕಿಂತ ಶ್ರೇಷ್ಠವಾದ ಉಪಾಸನೆ ಫಲ ಅದ. ಆ ಉಪಾಸನೆ ಫಲವಾದಂತ ಕರ್ಮ ಮುಕ್ತಿಯನ್ನು ಉಪಾಸಕ ಹೊಂದುತ್ತಾನ. ಇದು ಈ ಅಧ್ಯಾಯದ ಅರ್ಥ. ಸೊ ದ ಫಲಂ, ದ ಉಪಾಸನಾ ಫಲಂ is superior to all the karma phalam because ಕರ್ಮ ಫಲ gives finite ಸ್ವರ್ಗ. ಅದು ಹೇಳ್ತಾರ ಅವರು, ಕರ್ಮ ಫಲದಿಂದ ಸಿಗುವುದು ಯಾವುದು ಅಂದ್ರೆ ಅದು ಫೈನೈಟ್ ಸ್ವರ್ಗ. ಅಂದ್ರ ಅದು ಒಂದು ಇಂತಿಷ್ಟೇ ಅನ್ನುವಂತಹದ್ದು ಒಂದು ಅಳತೆಗೆ ಒಳಪಟ್ಟಿದ್ದು ಸ್ವರ್ಗದ. ಉಪಾಸನಾ ಫಲ ಗಿವ್ಸ್ ನಿತ್ಯ ಈಶ್ವರ. ಈ ಉಪಾಸನೆ ಫಲ ಏನದ, ಪರಮಾತ್ಮನ ಪ್ರಾಪ್ತಿ ಕೊಡ್ತದೆ. ಅಂಡ್ therefore ಅರ್ಜುನ, do not miss the opportunity, take to ಸಗುಣ ಈಶ್ವರ ಉಪಾಸನ and remember the Lord all the time at the time of death also. ಆದ್ರಿಂದ ಏ ಉಪಾಸಕನೇ, ನೀನು ಪರಮಾತ್ಮನನ್ನ ಯಾವ ಕಾಲದಕ್ಕೂ ಮರೆಯದೆ ಎಲ್ಲ ಕಾಲದಲ್ಲೂ ಪರಮಾತ್ಮನ ಉಪಾಸನೆಯನ್ನು ಮಾಡು. ಆ ಪರಮಾತ್ಮನ ಉಪಾಸನೆ ಹೇಗೆ ಮಾಡ್ತಿರ್ಬೇಕಂದ್ರ ಸಾಯುವ ಸಮಯದಲ್ಲಿಯೂ ಕೂಡ ಆ ಪರಮಾತ್ಮನ ಉಪಾಸನೆಯನ್ನು ಮಾಡಿ ಏನಂದ್ರೆ ಚತುರ್ಮುಖ ಬ್ರಹ್ಮ ಲೋಕವನ್ನು ಪ್ರಾಪ್ತಿ ಮಾಡ್ಕೊಬೇಕು. ಮೇ ಯು ರಿಮೆಂಬರ್ ದ ಲಾರ್ಡ್ ಅಂಡ್ ದೆನ್ ಯು ವಿಲ್ ಅಟೈನ್ ಮೋಕ್ಷ. ಇಲ್ಲಿ ಮೋಕ್ಷ ಅಂದ್ರ ಆ ಸಗುಣ ಪರಮಾತ್ಮ ಲೋಕ ಏನದ, ಆ ಚತುರ್ಮುಖ ಬ್ರಹ್ಮ ಲೋಕನ ಪ್ರಾಪ್ತಿಗೆ ಇದೆ ಮೋಕ್ಷ ಅಂತಾರ. ಇದು ಜ್ಞಾನದಿಂದ ಸಿಗುವಂತಹ ಮೋಕ್ಷ ಅಲ್ಲ, ಇದು ಉಪಾಸನೆಯಿಂದ ಸಿಗುವಂತಹ ಫಲ. ಕರ್ಮದಿಂದ ಸಿಗುವಂತಹ ಫಲ ಅಲ್ಲಿ ಏನದ, ಅದಕ್ಕೆ ಮೋಕ್ಷ ಅಂದಾಗ ಏನ್ ತಿಳ್ಕೋಬೇಕು, ಅಲ್ಲಿ ಸ್ವರ್ಗ ಪ್ರಾಪ್ತಿನ ಮೋಕ್ಷ ಅಂತ. ಉಪಾಸನಾ ಫಲದಿಂದ ಮೋಕ್ಷ ಅಂದಾಗ ಏನ್ ತಿಳ್ಕೋಬೇಕು, ಅಲ್ಲೇ ಚತುರ್ಮುಖ ಬ್ರಹ್ಮ ಲೋಕದ ಪ್ರಾಪ್ತಿಯೇ ಮೋಕ್ಷ ಅಂತ ತಿಳ್ಕೊ. ನೋಡ್ರಿ ಹೆಂಗದಾವ ಮೋಕ್ಷದ ಅರ್ಥಗಳು. ಆ ಧರ್ಮಕ್ಕ ಆಯಾ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಲ್ಲೇ ಮೋಕ್ಷ ಅದಾವ. ನಿತ್ಯ ನಿರಾಕಾರ ನಿರ್ಗುಣ ಮೋಕ್ಷ ಏನದ, ಸದ್ಯೋಮುಕ್ತಿ ಅನ್ನೋದು ಏನದ, ಅದು ಈ ಅಧ್ಯಾಯದ ವಿಷಯ ಅಲ್ಲ. ಅದು 7ನೇ ಅಧ್ಯಾಯ ಬರ್ತದೆ. ಮತ್ತೆ 7ನೇ ಅಧ್ಯಾಯ ಆದ್ಮೇಲೆ 9ನೇ ಅಧ್ಯಾಯದಿಂದ ಮುಂದುವರಿತದ. ಈ 8ನೇ ಅಧ್ಯಾಯ ಏನದ, ಅಕ್ಷರ ಬ್ರಹ್ಮ ಯೋಗ ಅಂದ್ರ ಈ ಉಪಾಸಕನ ಒಂದು ಬ್ರಹ್ಮ ಪ್ರಾಪ್ತಿ. ಅದಕ್ಕೇನಂತಾರ, ಸಗುಣ ಬ್ರಹ್ಮ ಈ ಚತುರ್ಮುಖ ಬ್ರಹ್ಮ ಲೋಕ ಪ್ರಾಪ್ತಿ. is indirectly answered the 7th question of Arjuna also. ಆದ್ದರಿಂದ ಈ ಒಂದು ಉತ್ತರವನ್ನು ಕೊಡುತ್ತಾ ಅರ್ಜುನನ 7ನೇ ಪ್ರಶ್ನೆ ಏನಿತ್ತು, ಪ್ರಯಾಣ ಕಾಲದಲ್ಲಿ ಈಶ್ವರನ ಸ್ಮರಣೆ ಅನ್ನುವಂಥದ್ದು ಏನಿತ್ತು, ಆ ವಿಷಯವನ್ನು ಕುರಿತು ಇಲ್ಲಿವರೆಗೆ ಹೇಳಿದಂತಾಯ್ತು. ಓಂ ತತ್ಸತ್. ಇಲ್ಲಿಗೆ 7ನೇ ಅಧ್ಯಾಯದ್ದು 28ನೇ ಶ್ಲೋಕನು ಕೂಡ ಮುಗಿದೋತು. ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಅಕ್ಷರ ಬ್ರಹ್ಮಯೋಗೋ ನಾಮ ಅಷ್ಟಮೋಧ್ಯಾಯ. ಈ ರೀತಿ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಅನ್ನುವಂಥ ಹೆಸರಿನ ಈ ಉಪಾಸನೆ ಯೋಗ ಅನ್ನುವಂಥದ್ದು ಏನದ, ಚತುರ್ಮುಖ ಬ್ರಹ್ಮ ಲೋಕ ಪ್ರಾಪ್ತಿ. ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸಿದ್ರು. ಬೆಟರ್ ಟೈಟಲ್ ಫಾರ್ ದಿಸ್ ಚಾಪ್ಟರ್ ಮೈಟ್ ಬಿ ಪ್ರಯಾಣ ಕಾಲೇ ಸ್ಮರಣ ಯೋಗ. ಇದಕ್ಕೆ ಅಕ್ಷರ ಬ್ರಹ್ಮ ಯೋಗ ಅನ್ನೋದಕ್ಕಿಂತ ಏನ್ ಇದಕ್ಕೆ ಹೆಸರು ಇಡಬೇಕಾಗಿತ್ತು ಅಂತ ಅಪ್ಪವರು ಅಂದ್ರೆ, ಒಬ್ಬ ಉಪಾಸಕನಾದವನು, ಸಗುಣ ಉಪಾಸಕನಾದವನು ಪ್ರಯಾಣ ಕಾಲದಲ್ಲಿ ಯಾವ ರೀತಿಯನ್ನ ಸ್ಮರಣೆ ಮಾಡಬೇಕು ಅನ್ನುವಂತ ಯೋಗ ಏನದ, ಆ ಯೋಗವನ್ನು ಕುರಿತು ಹೇಳುವುದರಿಂದ ಇದಕ್ಕೆ ಪ್ರಯಾಣ ಕಾಲ ಸ್ಮರಣ ಯೋಗ ಅಂತ ಅನ್ಬೇಕಾಗಿತ್ತು ಹೊರತು ಒಂದಂಗ ಅಕ್ಷರ ಬ್ರಹ್ಮ ಯೋಗ ಅನ್ನಬಾರ್ದಾಗಿತ್ತು ಅಂತಾರಪ್ಪ. ಬಟ್ ಸ್ಟಿಲ್ perhaps they didn't want us to remember the Prayanagala. Maybe we will get fear since Krishna teaching begins Akshara Brahma Param. ಇಲ್ಲಿ ಯಾಕೆ ಹಂಗ ಅಂದಿಲ್ಲ ಅಂದ್ರೆ, ಪ್ರಯಾಣ ಕಾಲ ಅನ್ನೋದ್ಲೇನೆ ಜನ ಗಾಬರಿ ಆಗ್ತಾರೆ, ಮರಣಕ್ಕ ಜನ ಹೆದರ್ತಾರ. ವೇದಾಂತಿಗಳು ಮಾತ್ರ ಮರಣಕ್ಕೆ ಹೆದರುವುದಿಲ್ಲ. ವೇದಾಂತಿಗಳನ್ನ ಬಿಟ್ಟು ಉಳಿದವರೆಲ್ಲರೂ ಮರಣಕ್ಕೆ ಹೆದರ್ತಾರ. ಅದನ್ನ ಮರಣ ಕಾಲ ಅಂದ್ರೆ ಎಲ್ಲಿದಪ್ಪ ಅನ್ನುವಂತ ವಿಚಾರ ಬರಬಾರ್ದು ಅಂತ ತಿಳ್ಕೊಂಡು ಪರಮಾತ್ಮ ಇದಕ್ಕ ಅಕ್ಷರ ಬ್ರಹ್ಮ ಯೋಗ ಅಂತ ಇಟ್ಟಿರಬಹುದು ಅನ್ನುವಂಥದ್ದು ಒಂದು ಊಹೆಯನ್ನ ಇಲ್ಲಿ ಅಪ್ಪವ್ರು ಹೇಳ್ತಾರೆ. ಅಂಡ್ therefore this chapter is called ಅಕ್ಷರ ಬ್ರಹ್ಮ ಯೋಗ. ಆದ್ದರಿಂದ ಈ ಅಧ್ಯಾಯಕ್ಕೆ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳ್ಯಾರ. ಅಂಡ್ ಇನ್ ದ ಸೇಮ್ ಬುಕ್ಸ್ ದಿಸ್ ಚಾಪ್ಟರ್ ಈಸ್ ಟೈಟಲ್ಡ್ ತಾರಕ ಬ್ರಹ್ಮ ಯೋಗ. ಈ ಅಧ್ಯಾಯದಕ್ಕೆ ಇನ್ನೊಂದು ಹೆಸರು ಕೆಲವೊಂದು ಬುಕ್ನಾಗ ತಾರಕ ಬ್ರಹ್ಮ ಯೋಗ ಅಂದ್ರ ಈ ಚತುರ್ಮುಖ ಬ್ರಹ್ಮ ಲೋಕನಕ್ಕೆ ಹೋಗುವಂತಹದ್ದು, ತಾರಣೆ ಮಾಡುವಂತಹದ್ದು, ದಾಟಿಸುವುದು. ಆದ್ದರಿಂದ ಇದಕ್ಕೆ ತಾರಕ ಬ್ರಹ್ಮ ಯೋಗ ಅಂತ ಹೇಳಿ ಹೆಸರಿಟ್ಟಾರೆ. ಯಾವ ಹೆಸರು ಇಟ್ಟರ ಏನು, 2 ಹೆಸರು ಯೋಗ್ಯವಾದ ಅಂತ ಹೇಳ್ತಾ
ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ 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 ಅಂತ ತಿಳ್ಕೊಂಡು ಅಧ್ಯಾಯ 28ನೇ ಇದು 8ನೇ ಅಧ್ಯಾಯ ಮುಗಿಸಿದ. ಈಗ ಇಂಟ್ರೊಡಕ್ಷನ್ ಅದ. ಸರಿಯಾಗಿ ಅಪ್ಪ ಅವ್ರು ಹೇಳಿದಂಗ ಈಗ ಇಂಟ್ರೊಡಕ್ಷನ್ ಅದ. ಈಗ ಹೆಂಗ್ ಮಾಡುದು ಇಂಟ್ರೊಡಕ್ಷನ್? ಇದನ್ನ ಓದನೋ ಹೆಂಗ್ ಮಾಡೋದ್ರಿ ದೊಡ್ಡಪ್ಸರ? ಈ ಇಂಟ್ರೊಡಕ್ಷನ್ ಇಂದ 9ನೇ ಅಧ್ಯಾಯ ಹೋಗೋನು ನೋಡ್ರಿಪ್ಪ, ಹೆಂಗ ಎಲ್ಲಾರನು ಕೇಳ್ರಿ. ಎಲ್ಲಾ ಪೂರ್ತಿ ನೋಡ್ಕೊಂಡು ಹೋಗ್ಬಿಡೋಣ ಸರ್. ಮತ್ತೆ ಯಾಕೆ ನೋಡಿ ಬಿಡೋದು ಯಾಕೆ ಸರ್? ಹೌದು ಸರ್. ಮೊದಲೇ ಈ ಅಧ್ಯಾಯ ಪೂರ ತಿಳಿತೇನೆ ಯಾರಿಗಾರ? ಇದು ಅಧ್ಯಾಯ ಪ್ರಶ್ನೆ ಹಾಕಿರ ನಿಮಗ್ ಗೊತ್ತಾಗ್ತೈತಿ ತಿಳಿದೈತಿಲ್ಲ ಅನ್ನೋದು. ಯಾಕಂದ್ರೆ ಈ ಅಧ್ಯಾಯದಾಗ ಇಲ್ಲಿ ಜ್ಞಾನಿ ವಿಷಯ ಇಲ್ಲ, ಇಲ್ಲಿ ಉಪಾಸಕರ ವಿಷಯ ಐತಿ ಒಂದೇದು. ಇವ ಇನ್ನೂ 8ನೇ ಅಧ್ಯಾಯದ ಇರುವಂತ ಸಾಧಕ ಉಪಾಸಕ ಅದಲ್ಲ. ಅವ ಇನ್ನೂ ಮಾಯಾ ದಾಟೇ ಇಲ್ಲ. ಮಾಯಾ ಒಳಗಿದ್ದವ ಅಧಿಕಾರಿ. ಇವ ಮಾಯಾ ಒಳಗ ಅದಾನ, ಇನ್ನ ಮಾಯಾ ದಾಟಿಲ್ಲ. ಇವ ಮಧ್ಯಮ ಅಧಿಕಾರಿ ಅನ್ಬೇಕು ಅಂತವನು ಉಪಾಸಕನ ವಿಷಯ ಐತಿದು. ಈ ವಿಷಯದಿಂದ ನಮ್ದು ಏನ್ ಬೇಕಾಗಿಲ್ಲ. ಈ ವಿಷಯವನ್ನ ನಮಗ್ ಬೇಕಾಗಿಲ್ಲ. ಯಾರಿಗೆ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ತಿಳಿಯೋದಿಲ್ಲವೋ, ಯಾರಿಗೆ ಮನೋದೋಷ ವಿಕ್ಷೇಪ ದೋಷ ಚೆನ್ನಾಗಿ ಕಳ್ಕೊಂಡಿಲ್ಲವೋ, ಆ ವಿಕ್ಷೇಪ ದೋಷದಲ್ಲಿ ಈ ಕಳ್ಕೊಳ್ಳೋದ್ರಲ್ಲಿ ಈ ಅಧ್ಯಾಯದ ತಾತ್ಪರ್ಯ ಅದ. ಇದನ್ನ ಮೊದಲ ತಿಳ್ಕೋಬೇಕು. ಅಪ್ಪ ಅವರು ಇದನ್ನ ಸಂಗ್ರಹವಾಗಿ ಇದನ್ನ ಇಂಟ್ರೊಡಕ್ಷನ್ ಸುಮಾರು 10-12 ಪೇಜ್ ಬರ್ದಾರ. 10 ಪೇಜ್ ಬರ್ದಾರ. 10 ಪೇಜ್ ಬರ್ದಾರ. ಅದು ಸಂಕ್ಷಿಪ್ತವಾಗಿ ಹೇಳಂದ್ರೆ ಹೇಳಿ 9ನೇ ಅಧ್ಯಾಯಕ್ಕೆ ಹೋಗ್ತೀನಿ. 10 ನೀವು ಸಂಕ್ಷಿಪ್ತವಾಗಿ ಹೇಳಿ ಮುಂದೆ ಹೋಗುದು ಚಲೋ ಅಂತ ನನ್ನ ಅನಿಸಿಕೆ. ಸಂಕ್ಷಿಪ್ತ ಹೇಳಿ ಸ್ವಲ್ಪ ಇನ್ನೊಮ್ಮೆ ನೆಕ್ಸ್ಟ್ ಕೇಳ್ರಿ. ಈ ಅಧ್ಯಾಯ ಅಕ್ಷರ ಬ್ರಹ್ಮ ಯೋಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅಕ್ಷರ ಬ್ರಹ್ಮ ಅನ್ನೋದನ್ನ ಅಕ್ಷರ ಅಂದ್ರ ನಾಶರಹಿತ, ಬ್ರಹ್ಮ ಅಂದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮ. ಅಂದ್ರೆ ಅಕ್ಷರ ಬ್ರಹ್ಮ ಅಂದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ಜ್ಞಾನಿ ವಿಷಯ ಐತೆ ಅಂತ ತಿಳ್ಕೊಬೇಡ್ರಿ. ಇಲ್ಲಿ ಉಪಾಸಕರ ವಿಷಯ ಅದ. ಉಪಾಸಕರ ವಿಷಯ ಇರೋದ್ರಿಂದ ಇಲ್ಲಿ ಏನದ, 7ನೇ ಅಧ್ಯಾಯದಲ್ಲಿ ಕೇಳಿದಂತ 7 ಪ್ರಶ್ನೆಗೆ ಉತ್ತರವನ್ನ ಕೊಡಗತ್ತಾರ. ಸಾಂದರ್ಭಿಕವಾಗಿ ಕೃಷ್ಣ ಅರ್ಜುನ ಪ್ರಶ್ನೆ ಉತ್ತರ ಕೊಡಗತ್ತಾರ. ಇದು ನಿಜವಾಗಿಯೂ ಕೃಷ್ಣನಿಗೆ ಹೇಳೋ ವಿಚಾರ ಇದ್ದಿದ್ದಿಲ್ಲ. ಆ ಪ್ರಶ್ನೆಗಳನ್ನ ಎಲ್ಲವೂ ಕೂಡ ಇಲ್ಲಿ ಅಧ್ಯಾರೋಪದ ಪ್ರಶ್ನೆಗಳು ಇರುವುದರಿಂದ ಇವೆಲ್ಲ ಉತ್ತಮ ಪ್ರಶ್ನೆಗಳು ಅಲ್ಲ, ಉಪಾಸಕರ ಪ್ರಶ್ನೆಗಳು ಅದಾವ. ಇದನ್ನ ತಿಳ್ಕೋಬೇಕು. ಓದ್ತೇನೆ ನೋಡ್ರಿ. ನಾನು ಇದೊಂದು ಸಾರಾಂಶ ಬೇರೆ ಕಡೆ ನಮ್ಮ ಅಪ್ಪವ್ರು ಬರ್ಸಿದ್ ನಕಲ ಐತಿ. ಅದು ಒಂದು 3 ಪೇಜ್ ನಾ ಮುಗ್ಸ್ಯಾರ. ಅದನ್ನ ಸಂಕ್ಷಿಪ್ತವಾಗಿ ಹೇಳಿ ಒಂದು 9ನೇ ಪೇಜ್ 9ನೇ ಅಧ್ಯಾಯಕ್ಕೆ ಹೋಗೋಣ. Lord Krishna concluded the 7th chapter by glorifying Jnani Bhakta as one who knows Brahman, Adhyatma, Karma, Adibhuta, Adideva, Adiyajna, and the complete nature of God consisting of Para and Apara Prakriti. He remembers God at the time of death also. 7ನೇ ಅಧ್ಯಾಯದ ಹೆಸರು ಏನ್ರಿ ಅಂದ್ರೆ ಜ್ಞಾನ ವಿಜ್ಞಾನ ಯೋಗ. ಆ ಜ್ಞಾನ ವಿಜ್ಞಾನ ಯೋಗವನ್ನು ಹೇಳ್ತಾ ಆ ಅಧ್ಯಾಯದ ಕೊನೆಯಲ್ಲಿ ಭಗವಂತ ಒಂದು ಟ್ರಿಕ್ ಮಾಡಿದ. ಏನಂತ? ಜ್ಞಾನಿ ಭಕ್ತ ಅಂದ್ರೆ ಯಾರಪ್ಪ ಅಂತಂದ್ರ ಇವು 7 ವಿಷಯಗಳನ್ನ ತಿಳಿದಿರ್ಬೇಕು. ಯಾವುವು? ಬ್ರಹ್ಮನ್ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಕರ್ಮ ಅಂದ್ರೇನು, ಅಧಿಭೂತ ಅಂದ್ರೇನು, ಅಧಿದೈವ ಅಂದ್ರೇನು, ಅಧಿಯಜ್ಞ ಅಂದ್ರೇನು, ಇವು and the complete nature of the God consisting of para and apara prakriti. ಪರಾ ಪ್ರಕೃತಿ ಮತ್ತು ಅಪರಾ ಪ್ರಕೃತಿ ಇವೆರಡರ ಜ್ಞಾನ ಯಾರಿಗ್ ಗೊತ್ತದನೋ ಅವಾಗಬೇಕು ಜ್ಞಾನಿ ಅನ್ನುವಂತ ಮಾತನ್ನ ಹೇಳಿ ಮುಗಿಸಿದ್ರು. ಮತ್ತೆ ಪರಾ ಪ್ರಕೃತಿಯೊಳಗೆ ಯಾವ್ದು ಬರ್ತೈತಿ ಅಂದ್ರ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ಬರ್ತದ ಅಂತ ಅಲ್ಲಿಕ ಬ್ರಹ್ಮನ್ ಅಂತ ಒಂದ್ ವಿಷಯ ಇತ್ತು. ಮತ್ತೆ ಉಳಿದ ಏನು ಅಪರಾ ಪ್ರಕೃತಿ ಅಂದ್ರೆ ಯಾವ್ದು ಅಂತಂದ್ರೆ ಅಪರಾ ಪ್ರಕೃತಿಯೊಳಗೆ ಯಾವ್ಯಾವ ಬರ್ತಾವ ಹೇಳ್ರಿ, ಯಾರು ಹೇಳ್ತೀರಿ ಅಂದ್ರೆ ನಾವ್ ಹೇಳ್ತೇವ್ರಿ. ನಿಮ್ಗೇನ್ ಪ್ರಶ್ನೆ ಕೇಳೋದಿಲ್ಲ, ನಾವ ಉತ್ತರ ಹೇಳ್ತೀವಿ. ಅಪರಾ ಪ್ರಕೃತಿ ಅಂದ್ರೆ ಏನ್ರಿ? ಆರೋಪಿತ ತತ್ವ. ಆರೋಪಿತ ತತ್ವ ಅಂದ್ರೆ ಏನ್ರಿ? ಭ್ರಮೆಯೊಳಗ ತಿಳ್ಕೊಂಡಿದ್ದು. ಆ ಪರಮಾತ್ಮನನ್ನ ನಾವು ಭ್ರಮದಾಗ ಏನ್ ತಿಳ್ಕೊಂಡಾವಿ ಅಂದ್ರ ಪರಮಾತ್ಮ ನಾವು ಅಧ್ಯಾತ್ಮ ಅಂತ ತಿಳಿದೇವಿ, ಕರ್ಮ ಅಂತ ತಿಳಿದೇವಿ,
ಅಧಿಭೂತ ಅಂತ ತಿಳಿದೇವಿ, ಅಧಿದೈವ ಅಂತ ತಿಳಿದೇವಿ, ಅಧಿಯಜ್ಞ ಅಂತ ತಿಳಿದೇವಿ. ಒಂದೇ ಹಗ್ಗವನ್ನ ಹಾವು ಅಂತ ತಿಳಿದೇವಿ. ಹಗ್ಗವನ್ನ ಹಗ್ಗವಾಗಿ ತಿಳಿದಿಲ್ಲ. ಅದು ಹಗ್ಗವನ್ನ ಹಗ್ಗವಾಗಿ ತಿಳಿಯೋದು ಏನದ? ಅದು ಬ್ರಹ್ಮನ್. ಅದು ಬೇರೆನ. ಹಗ್ಗವನ್ನ ಹಾವಾಗಿ ತಿಳಿಯುವುದು, ಹಗ್ಗವನ್ನ ಹೂಮಾಲೆಯಾಗಿ ತಿಳಿಯುವುದು, ಹಗ್ಗವನ್ನ ಆ ದಾರಿಯಲ್ಲಿ ಬಿದ್ದಂತಹ ಒಂದು ಜರದಾರಿ ಅಂತ ತಿಳಿಯುವುದು, ಅದೊಂದು ಹೂಮಾಲೆ, ಅದೊಂದು ಕೋಲು ಅಂತ ತಿಳಿಯುವುದು. ಏನು 5 ಭ್ರಮೆಗಳು ಹೇಳಿದ್ವಿ. 5 ರೀತಿಯಿಂದ 5 ಬ್ರಹ್ಮಾತ್ಮಕವಾದ ಜ್ಞಾನಗಳಿಗೆ ಅವು ಆರೋಪಿತ ತತ್ವಗಳು ಯಾವುವು ಅಂದ್ರೆ, ಒಂದು ಅಧ್ಯಾತ್ಮ, ಒಂದು ಕರ್ಮ, ಒಂದು ಅಧಿಭೂತ, ಒಂದು ಅಧಿದೈವ, ಒಂದು ಅಧಿಯಜ್ಞ. ಈ ರೀತಿ 5 ಬ್ರಹ್ಮಾತ್ಮಕವಾದ ಜ್ಞಾನಗಳನ್ನ ಹೇಳಿದ್ವಿ. ಆ 5 ಬ್ರಹ್ಮಾತ್ಮಕ ಜ್ಞಾನಗಳದಾವಪ್ಪ. ಒಂದು ಬ್ರಹ್ಮರಹಿತ ಜ್ಞಾನದ ಅಂತ ಹೇಳ್ಕೊಂತ ಬಂದ್ರು. ಇವು 6 ವಿಷಯ ಅಲ್ಲದನ್ನ 7ನೇ ವಿಷಯ ಏನಂತ ಹೇಳಿದ್ರು ಅಂತಂದ್ರೆ, ಆ ಪರಮಾತ್ಮನ ಪ್ರಾಪ್ತಿಗಾಗಿ ಮಾಡುವಂತಹದ್ದು. ಆ ಒಬ್ಬ ಉಪಾಸಕನು ಪ್ರಯಾಣ ಕಾಲದಲ್ಲಿ ಮಾಡುವಂತ ಧ್ಯಾನ ಆದ್ರೂ ಏನು ಅನ್ನುವಂತ ಪ್ರಶ್ನೆ ಉಪಾಸಕನ ದೃಷ್ಟಿಯಿಂದ ಹೇಳಿದ ಪ್ರಶ್ನೆಯನ್ನ ಈ 8ನೇ ಅಧ್ಯಾಯದಲ್ಲಿ ಹೇಳ್ಕೊಂತ ಹೋಗ್ತಾನ ಭಗವಂತ. ಅಂದ್ರೆ ಏನ್ರಿ ಇವು ಹೇಳ್ತಾರೆ. ವಿತ್ ದ ಡಿಸೈರ್ ಟು ಅಂಡರ್ಸ್ಟ್ಯಾಂಡ್ ದಿ ಅಬೌಟ್ ಟರ್ಮಿನಾಲಜೀಸ್, ಈ 7 ವಿಷಯಗಳನ್ನ ತಿಳ್ಕೋಬೇಕನ್ನುವಂತ ಉದ್ದೇಶದಿಂದ ಅರ್ಜುನ ಆಸ್ಕ್ 7 questions ಟು ಕೃಷ್ಣ ಇನ್ ದ 8th chapter. ಅವಾಗ 8ನೇ ಚಾಪ್ಟರ್ ಪ್ರಾರಂಭಿಕವಾಗಿ ಅರ್ಜುನ ಏನ್ ಮಾಡ್ತಾನ? ಈ 7 ಪ್ರಶ್ನೆಗಳನ್ನ ಕೃಷ್ಣಗೆ ಕೇಳ್ತಾನೆ. ಆದ್ರಿಂದ ಈ 7 ಪ್ರಶ್ನೆಗಳೊಂದಿಗೆ ಈ 8ನೇ ಅಧ್ಯಾಯ ಪ್ರಾರಂಭ ಆಗ್ತದೆ. ಅದರಲ್ಲಿ ಫಸ್ಟ್ 6 dealing with 6 terms beginning with Brahman, and the last one is dealing with the thought of a person at the time of death. ಇದರಲ್ಲಿ ಮೊದಲಿನ 6 ವಿಷಯಗಳಲ್ಲಿ ಒಂದು ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವ ಎಡಗಡೆ, ಇನ್ನು ಓದಿದ್ದು ಇದು ಅನಾರೋಪಿತ ತತ್ವ, ಇನ್ನು ಓದಿದ್ದು 5 ಆರೋಪಿತ ತತ್ವ. ಅವು 5, ಅವು 6. ಆಮೇಲೆ 7ನೇದು ಏನಂದ್ರೆ, ಆ ಉಪಾಸಕನು ತನ್ನ ಪ್ರಯಾಣ ಕಾಲದಲ್ಲಿ ಯಾವ ವಿಚಾರ ಪ್ರಾಧಾನ್ಯ ಇರ್ತದೆ ಅದೇ ಜನ್ಮವನ್ನು ಪಡೆಯುತ್ತಾನೆ ಅನ್ನುವಂಥದ್ದು ಉಪಾಸಕನ ವಿಚಾರವನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಏನ್ರಿ? 1ನೇದು ಬ್ರಹ್ಮನ್ ಅಂದ್ರೆ ಏನು? ಅನಾರೋಪಿತ ತತ್ವ, ಅದು ನಾಶರಹಿತವಾದ ತತ್ವ, ನಿರಾಕಾರ ನಿರ್ಗುಣವಾದ ತತ್ವ. ಇದು ಒಂದ್ ಕಡೆ. ಇನ್ನು ಉಳಿದು ಭ್ರಮಾತ್ಮಕವಾದಂತ ವಿಷಯಗಳು ಯಾವ ಅಂತ ಹೇಳಿದ್ವಿ? ಅಧ್ಯಾತ್ಮ. ಅಧ್ಯಾತ್ಮ ಅಂತಂದ್ರೆ ಏನ್ರಿ? ದ ಸೇಮ್ ಬ್ರಹ್ಮನ್ ಬಿಹೈಂಡ್ ದ ಇಂಡಿವಿಜುವಲ್ ಎಕ್ವಿಪ್ಮೆಂಟ್. ಏನದ? ಈ ಶರೀರದ ಅಲ್ಲ, ಕೇಳ್ರಿ, ವಿಚಾರವಾಗಿ ಕೇಳ್ರಿ. ಈ ಶರೀರ ಅವನಾಗಿ ಇರುವಂತ ಚೇತನ, ಅದಕ್ಕೇನಂತಾರ? ಅಧ್ಯಾತ್ಮ ಎನ್ನುತ್ತಾರೆ. ಶರೀರ ಅವನಾಗಿ ಇರುವಂತ ಚೇತನದಲ್ಲ, ಅದಕ್ಕೆ ಅಧ್ಯಾತ್ಮ ಅಂತ. ಅಧ್ಯಾತ್ಮ ಅಂದ್ರೆ ಶರೀರದ ಅವನಾಗಿ ಇರುವಂತ ಚೇತನ. ನಿಜವಾಗಿ ಚೇತನ ಹೆಂಗದ? ಶರೀರದ ಅವನಾಗಿನೂ ಅವನಾಗಿರುವಂದ್ರೆ ಏನ್ ಸರ? ಅವನಾಗಿರುವುದಂದ್ರೆ ಅದು ಎಷ್ಟು ಶರೀರದ ಆಕಾರ, ಅದ್ರ ಆಕಾರದಷ್ಟು ಹಿಂದ ಐತಲ್ಲ ಚೇತನ ಭಾಗ, ಆ ಚೇತನಕ್ಕೆ ಅವನಾಗಿರುವಂತದ್ದು ಅಂತ. ಈಗ ಒಂದು ಇರ್ಬಿ ಎಷ್ಟು ಶರೀರ ಇತ್ತಂದ್ರೆ ಇರ್ಬಿ ಅವನಾಗಿ ಅಲ್ಲಿ ಚೇತನ ಅದ. ಒಂದು ಆನೆ ಎಷ್ಟು ಶರೀರ ಇತ್ತಂದ್ರ ಆನೆ ಅವನಾಗಿ ಚೇತನ. ಉಪಹಿತ ಚೇತನ ಏನ್ರಪ್ಪ? ಉಪಹಿತ ಚೇತನ ಅಂದ್ರ 3 ಮಳದಷ್ಟು ಅಂದಂಗ್ರಿ. ಹಿಂಗ 3 ಮಳದ ಶರೀರದಾಗ 3 ಮಳದಷ್ಟು ಶರೀರ ಮನುಷ್ಯನಿಗೆ ಬಂತು. ಹೌದು. ಮನುಷ್ಯನ್ ತಗೊಂಡ್ರ 3 ಮಳ ಶರೀರ. ಒಂದ್ ಇರ್ಬಿ ತಗೊಂಡ್ರ ಇರ್ಬಿದ್ ಎಷ್ಟು ಶರೀರ ಐತಿ ಅಷ್ಟು. ಒಂದು ಆನಿ ಶರೀರ ಎಷ್ಟೈತಿ ಅಷ್ಟು ಹವಣಾಗಿರುವಂತದಂದ್ರ ಆ ಸೈಜ್. ಆ ಸೈಜ್ನಷ್ಟು ಏನು ಇದೈತಲ್ಲ, ಒರಿಜಿನಲ್ ಕಾನ್ಶಿಯಸ್ನೆಸ್ ಏನೈತಲ್ಲ ಬ್ರಹ್ಮತತ್ವ, ಅದಕ್ಕೇನಂತಾರ? ಅಧ್ಯಾತ್ಮ ಅಂತ. ನಾವು ಅಧ್ಯಾತ್ಮ ಅಭ್ಯಾಸ ಮಾಡಕತ್ತೀವಿ ಅಂತೀವಿ, ಆ ಅಧ್ಯಾತ್ಮದ ಶಬ್ದನ ಗೊತ್ತಿಲ್ಲ. ಆ ತತ್ವಕ್ಕ ಶರೀರದ ಹವಣಾಗಿರುವಂತ ಆ ತತ್ವ ಏನದ, ಅದಕ್ಕೆ ಅಧ್ಯಾತ್ಮ ಅಂತೀವಿ. ಉಪಾಧಿ ವಾಲೆ ಕೋ ಉಪಹಿತ ಕೈಯೇ ಹೈ. ವಿಚಾರ ಸಾಗರಕಾರ ಹೇಳ್ತಾರೆ. ಉಪಾಧಿ ಅಂದ್ರೆ ಏನ್ರಿ? ಉಪಾಧಿ ಅಂದ್ರೆ ಏನ್ರಿ? ಉಪಾಧಿ ಅಂತೀರಲ್ಲ, ಏನ್ರಿ ಉಪಾಧಿ ಅಂದ್ರ? ಯಾರಾದ್ರೂ ಹೇಳ್ತೀರಾ?
ಸ್ವರೂಪದಲ್ಲಿ ಪ್ರವೇಶವಾಗದೆ ಅನ್ಯದರಿಂದ ಬೇರೆ ಮಾಡಿ ತೋರಿಸುವುದಕ್ಕೆ ಉಪಾಧಿ ಅಂತ. ಹಾ ಅವ್ರು ಹೇಳಿದ್ ಬರೋಬರಿ. ಮತ್ತ ಉದಾಹರಣೆ ಹೇಳ್ಬೇಕಾರ ಘಟಾಕಾಶ ರೀ, ಘಟ ರೀ ಉಪಾಧಿ ಆಗ್ತದ ಆಕಾಶಕ್ಕೆ, ಮಹಾಕಾಶಕ್ಕೆ. ಮಹಾಕಾಶಕ್ಕೆ ಘಟ ಉಪಾಧಿ ಆಗ್ತದ. ಹಾ ಸರಿ, ಬರೋಬರಿ, ಕರೆಕ್ಟ್. ಅಕ್ಕ ಅವ್ರು ಹೇಳಿದ್ ಯಾವ ರೀತಿ ಹೇಳಿದಿಲ್ಲ? ಕೈ ಎತ್ತ. ಅಕ್ಕ ಅವ್ರು ಹೇಳಿದ್ ಯಾವ ರೀತಿ ಹೇಳಿದಿಲ್ಲ? ಕೈ. ಅವ್ರು ಹೇಳಿದ್ ಬರೋಬರಿ, ರೂಪಾಯಿಗೆ ರೂಪಾಯಿ ಸತ್ಯದ. ಎಲ್ಲರಿಗೂ ತಿಳಿದದ್ರಿ? ಓ, ಯಾರು ಕೈ ಎತ್ತಿಲ್ಲ. ಎಲ್ಲರಿಗೂ ತಿಳಿದದ. ಉಪೇ ಸಮೀಪೆ ಸ್ಥಿತ್ವಾ, ಉಪೇ ಸಮೀಪೆ ಸ್ಥಿತ್ವಾ ಸ್ವರೂಪೇ ಉಪೇ ಸಮೀಪೆ ಸ್ಥಿತ್ವಾ ಇತರ ಪದಾರ್ಥ ವ್ಯಾವರ್ತಕಂ ಉಪಾದಿತ್ವಂ ಅಂತ ಒಂದು ಶಬ್ದ ಬರ್ತದೆ. ಸಂಸ್ಕೃತ ಡೆಫಿನೇಷನ್ ಇದು. ಅಂದ್ರ ಸ್ವರೂಪದಲ್ಲಿ ಪ್ರವೇಶವಾಗದೆ ಆ ಒಂದು ಇನ್ನು ಬೇರೆ ವಸ್ತುವಿನಿಂದ ಅದು ಬೇರೆ ಮಾಡಿ ತೋರಿಸ್ತದ, ಅದಕ್ಕೆ ಉಪಾಧಿ ಎಂದು ಅನ್ನುತ್ತಾರೆ. ಉದಾಹರಣೆ ಅವ್ರ ಅಕ್ಕವ್ರು ಹೇಳಿದ್ರು ಘಟ. ಅಥವಾ ಸ್ವರೂಪೇ ಅಪ್ರವಿಷ್ಟ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ, ಎರಡು ಒಂದೇ. ಅಪ್ರತಿಷ್ಠಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಉಪಾದಿತ್ವಂ, ಇದು ಒಂದು ಡೆಫಿನೇಷನ್. ಸ್ವರೂಪೇ ಪ್ರತಿಷ್ಠಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಉಪಾದಿತ್ವಂ. ಸ್ವರೂಪದಲ್ಲಿ ಪ್ರವೇಶವಾಗದೆ ಅದು ಬೇರೆ ಮಾಡಿ ತೋರಿಸ್ತದ. ಯಾವುದು? ಘಟ. ಘಟ ಆಕಾಶದಲ್ಲಿ ಪ್ರವೇಶ ಆಗುವುದಿಲ್ಲ, ಆದ್ರೂ ಕೂಡ ಅದು ಘಟಾಕಾಶ ಮತ್ತು ಮಹಾಕಾಶ ಅಂತ ಬೇರೆ ಮಾಡಿ ತೋರಿಸ್ತದ. ಇದು ಎಲ್ಲರಿಗೂ ತಿಳಿದದ ಅಂತ ಹೇಳ್ತೀರಿ. ಇದಕ್ಕ ಉದಾಹರಣೆ ಅವ್ರು ಹೇಳಿದ್ದು ಬರೋಬರಿ. ಇನ್ನೂ ಒಂದು ಉದಾಹರಣೆ ಸರ್, ನಿರೋಘಟ ಅಂತ ಏನೋ ಬರ್ತದ ಸರ್. ಈಗ 5-6 ಕೊಡಗಳು ಇರ್ತಾವ ಸರ್, ಅದ್ರಾಗ ನೀಲಿ ಬಣ್ಣದ ಕೊಡ ಅಂತ ಹೇಳಿದ್ರೆ ಇನ್ನು ಉಳಿದ ಕೊಡೆಗಳ ಮುಖಾಂತರ ಅದನ್ನ ಬೇರ್ಪಡಿಸಿ ತೋರಿಸ್ತತಿ. ಅದು ದೃಷ್ಟಾಂತ ಸರಿ ಅಂತ ನೋಡಿ ಸರ್, ನೀಲೋಘಟ ಅಂತ. ನೀಲೋಘಟ ಅಂತಂದ್ರ ನೀಲ ಬಣ್ಣ ಏನಾಯ್ತು? ಘಟಕ ವಿಶೇಷಣ ಆಯ್ತು, ಅದು ಉಪಾಧಿ ಅಲ್ಲ. ವಿಶೇಷಣ ವಿಶೇಷಣ ಅಂದ್ರ ಬ್ಯಾರೆ, ಉಪಾಧಿ ಅಂದ್ರ ಬ್ಯಾರೆ. ವಿಶೇಷಣದಾಗ ಏನಾಗ್ತತಿ? ಸ್ವರೂಪದಾಗ ಪ್ರವೇಶ ಆಗ್ತದ. ಈಗ ಅವ್ರು ಹೇಳಿದ್ದು ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ, ಪ್ರವೇಶ ಆಗಿ ಇತರ ಪದಾರ್ಥಗಳನ್ನ ವ್ಯಾರ್ಥ ಮಾಡಿ ತೋರಿಸ್ತೈತೆ ಅದು ನೀಲೋಘಟ. ಹಾ, ಈಗ ಸ್ವರೂಪೇ ಪ್ರವಿಷ್ಟಿಷ್ಟ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ವಿಶೇಷಣತ್ವಂ. ಸ್ವರೂಪದಲ್ಲಿ ಪ್ರವೇಶ ಮಾಡಿ ಬೇರೆ ಪದಾರ್ಥದಿಂದ ಬೇರೆ ಇತರೆ ಪದಾರ್ಥದಿಂದ ಬೇರೆ ಮಾಡಿ ತೋರಿಸೋದಕ್ಕೆ ಏನಂತೀವಿ? ವಿಶೇಷಣ ಅಂತೀವಿ. ಸ್ವರೂಪೇ ಅಪ್ರತಿಷ್ಠಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಉಪಾದಿತ್ವಂ ಅಂತೇಳಿ. ಸ್ವರೂಪದಲ್ಲಿ ಪ್ರವೇಶ ಆಗದ್ರೆ ಇನ್ನು ಉಳಿದ ಪದಾರ್ಥಗಳಿಂದ ಬೇರೆ ಮಾಡಿ ತೋರಿಸೋದಕ್ಕ ಉಪಾಧಿ ಅಂತೀವಿ. ಅಂದ್ರೆ ವಿಶೇಷಣಕ್ಕೂ ಉಪಾಧಿಗೂ ಇದೇ ವ್ಯತ್ಯಾಸ. ಈಗ ಒಂದು ವಸ್ತುವಿನ ಹೆಸರು, ನೇಮ್ ಆಫ್ ಎ ಪರ್ಸನ್, ಪ್ಲೇಸ್ ಆರ್ ಎ ಥಿಂಗ್. ಒಬ್ಬ ವ್ಯಕ್ತಿಯ ಹೆಸರು, ಒಂದು ವಸ್ತುವಿನ ಹೆಸರು, ಅಥವಾ ಒಂದು ಊರಿನ ಹೆಸರಿಗೆ ನಾವೇನಂತೀವಿ? ನಾಮಪದವೆಂದು ಕರೆಯುತ್ತೇವೆ. ಇದು ಕನ್ನಡದ ಗ್ರಾಮರ್. ಈ ನಾಮಪದವನ್ನ ವರ್ಣನೆ ಮಾಡುವಂತ ಶಬ್ದಕ್ಕ ನಾವು ವಿಶೇಷಣ ಅಂತೇವಿ. ಆ ವಿಶೇಷಣಕ್ಕ ಇನ್ನೊಂದು ಡೆಫಿನೇಷನ್ ಏನಂದ್ರೆ ಸ್ವರೂಪೇ ಪ್ರವಿಷ್ಟಿಷ್ಟ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ವಿಶೇಷಣತ್ವಂ. ವಿಶೇಷಣ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಆಗಿ ಅದು ಇತರ ಬೇರೆ ಪದಾರ್ಥಗಳಿಂದ ಬೇರೆ ಮಾಡ್ತದ. ನೀಲೋಘಟ ಅಂದ್ರೆ ನೀಲ ಅನ್ನುವಂಥದ್ದು ಕಪ್ಪು ಕೊಡ. ನೀಲೋಘಟ ಅಂದ್ರೆ ಏನ್ರಿ? ಕಪ್ಪು ಕೊಡ. ಆ ಕಪ್ಪು ಬಣ್ಣ ಏನದ? ಅದು ವಿಶೇಷಣ ಅನಿಸ್ಕೋತದ. ಅದು ಸ್ವರೂಪದಲ್ಲಿ ಪ್ರವೇಶ ಆಗ್ಯದ. ಆ ಘಟದಲ್ಲಿ ಪ್ರವೇಶ ಆಗಿ ಇನ್ನುಳಿದ ಬೇರೆ ಘಟದಿಂದ ನೀಲಿ ಘಟ ಅನ್ನುವಂಥದ್ದನ್ನ ಬೇರೆ ಮಾಡಿ ತೋರಿಸ್ತದ. ಅಲ್ಲಿ ಕೆಂಪು ಘಟ ಅದ, ಕರೆ ಘಟ ಅದ. ಆ ಕರೆ ಘಟ ಅಂತ ಅಂದ್ರೆ ಕೆಂಪು ಘಟ ಬಿಟ್ಟು ಕರೆ ಘಟ ತೊಗೊಂಡ್ಬರ್ತಾನ, ನೀಲು ಘಟ. ಆ ಬೇರೆ ಘಟಗಳಿಂದ ಆ ಕೆಂಪು ಮಣ್ಣಿನ ಗಡಿಗಿನೂ ಅದಾವ, ಕಪ್ಪು ಬಣ್ಣಿನ ಗಡಿಗಿನೂ ಅದಾವ. ನೀಲು ಘಟ ತಗೊಂಡ್ಬಾ ಅಂದ್ರ ಆ ಬಣ್ಣ ಏನ್ ಮಾಡ್ತು?
ಆ ಕೆಂಪು ಘಟವನ್ನ ಬಿಟ್ಟು ಇದೇ ಘಟವನ್ನ ಒಯ್ಬೇಕು ಅನ್ನುವಂಗ ಅರ್ಥವನ್ನ ತಿಳಿಸ್ತದೆ. ಅಲ್ಲೇನಾಯ್ತು, ಅದು ನೀಲೋ ಘಟ ಅನ್ನುವಂಥದ್ದು ಶಬ್ದದಲ್ಲಿ ನೀಲ ಬಣ್ಣ ವಿಶೇಷಣ ಅನಿಸ್ಕೊಂತು, ಸ್ವರೂಪದಲ್ಲಿ ಪ್ರವೇಶ ಆಗಿದೆ. ಇದು ಹಂಗಲ್ಲ, ಸ್ವರೂಪೇ ಅಪ್ರತಿಷ್ಠಿತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕಂ ಉಪಾದಿತ್ವಂ. ಸ್ವರೂಪದಲ್ಲಿ ಪ್ರವೇಶನೇ ಇಲ್ಲ. ಆ ಆಕಾಶ ಅನ್ನುವಂಥದ್ರಲ್ಲಿ ಘಟ ಪ್ರವೇಶ ಆಗೇ ಇಲ್ಲ. ಪ್ರವೇಶ ಆಗದನ ಆ ಘಟಾಕಾಶ ಅನ್ನುವಂಥದ್ದನ್ನು ಬೇರೆ ಮಾಡಿ ತೋರಿಸ್ತದ. ಯಾರಿಗೆ ತಿಳಿಲಿಲ್ಲ, ಇಷ್ಟದ ವಿಷಯ ತಿಳ್ಕೊಳ್ಳೋದು ಕಠಿಣದು. ಸ್ವರೂಪದಲ್ಲಿ ಪ್ರವೇಶ ಆತು ಅಂದ್ರ ವಿಶೇಷಣ, ಸ್ವರೂಪದಲ್ಲಿ ಪ್ರವೇಶ ಆಗ್ಲಿಲ್ಲ ಅಂದ್ರೆ ಉಪಾಧಿ. ಎರಡು ಉಪಾಧಿ ಮತ್ತು ವಿಶೇಷಣದ ವ್ಯತ್ಯಾಸ. ಈಗ ಯಾರಿಗೆ ತಿಳಿಲಿಲ್ಲ, ಉಪಾಧಿ ಉಪಹಿತ ವಾಲೆಗೂ ಉಪಾಧಿ ಉಪಾಧಿ ವಾಲೆಗೂ ಉಪಹಿತ ಕೈ ಹೈ ಅಂದ್ರೆ ಏನು, ಸ್ವರೂಪದಲ್ಲಿ ಪ್ರವೇಶವಾಗದನೆ ಬೇರೆ ಪದಾರ್ಥಗಳನ್ನ ಬೇರೆ ಬೇರೆ ಶರೀರ ಮಾಡಿ ತೋರಿಸ್ತಲ್ಲ, ಅದು ಉಪಾಧಿ. ಸರ್ 4 ಮಂದಿ ಯಜಮಾನ್ರು ಕುಂತಿರ್ತಾರ ಸರ್, ಒಬ್ಬರ ಮುಂದೆ ಪಟಕ ಇರ್ತಾರ ಸರ್. ಯಾರ ಮುಂದೆ ಪಟಕ ಆಯ್ತು ಅವ ಉಪಾಧಿ ಒಂದ ಅನ್ಬೋದಲ್ಲ ಸರ್? ಇಲ್ರಿ, 4 ಜನ ಕುಂತಿರ್ತಾರ ಸರ್, ಅವ್ರ ಮುಂದೆ ಒಬ್ಬರ ಮುಂದೆ ಮಾತ್ರ ಪಟಕ ಇರ್ತದೆ. ಈಗ ಆ ಪಟಕ ಒಂದು ಪ್ರವೇಶ ಆಗಿತ್ತಿಲ್ಲ, ಅದು ಇಲ್ಲ ಸರ್, ಅವ ಮುಂದೆ ಇಟ್ಕೊಂಡಿರ್ತಾನ್ರವ, ತನ್ನ ಮುಂದೆ ಪಟಕ ಇಟ್ಕೊಂಡಿರ್ತಾನ್ರಿ. ಪಟಕ ಮುಂದೆ ಇಟ್ಕೊಳ, ಹಾ ಮುಂದೆ ಇಟ್ಕೊಳ್ಳ. 4 ಮಂದಿ ಅಂದ್ರೆ ಉಪಾಧಿ ಆತು. ಅದ ಸರ್ ಉಪಾಧಿ ಸರ್. ಪಟಕ ತಲೆ ಮೇಲೆ ಹಾಕೊಳಲ್ಲ ಅಂತಂದ್ರ ವಿಶೇಷಣ ಆತ. ವಿಶೇಷಣ ಸರ್. ಇಷ್ಟು ಫರಕ್ ಅದ. ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕಂದ್ರ, ಹಗಲೆಲ್ಲ ನಮ್ಮ ಮಾಲಿಂಗ್ಪುರ ಅಜ್ಜವ್ರು ಹೇಳ್ತಾರೆ ಉದಾಹರಣೆಯನ್ನು. ಅವ್ರು ಯಾವ್ದೋ ಊರು ಹೇಳ್ತಾರ, ನಾನು ನೆನ್ಪಿಟ್ಕೊಂಡಿಲ್ಲ ಊರ ಹೆಸರು, ಅವನ ಹೆಸರು ಹೇಳ್ತಾರ, ಅವ್ರು ಯಾವ್ದೋ ಒಬ್ಬ ವ್ಯಕ್ತಿ ಹೆಸರು ಹೇಳ್ತಾರ, ಸಾಧಕನ ಹೆಸರು ಹೇಳ್ತಾರ, ನನಗದು ನೆನಪಿಲ್ಲ. ನಾವೊಂದು ಉದಾಹರಣೆ ಹೇಳ್ತೀನಿ. ನಾನು ಬೇರೆ ಬಸಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ, ಯಾರ್ರಿ ಬಸಪ್ಪ ಅನ್ನುವಂತ ವ್ಯಕ್ತಿ ಏನ್ ಮಾಡಿದ, ಅವ ಸೌದತ್ತಿ ಬಸ್ ಸ್ಟ್ಯಾಂಡ್ನಾಗ ಯಾವ್ದೋ ಊರಿನ ಕಡೆ ಗೋಕಾಕವ ಈ ಕಡೆ ಹುಬ್ಬಳ್ಳಿಗೆ ಬರ್ಬೇಕು ಅಂತ ತಿಳ್ಕೊಂಡು ಬಸ್ ಬಂದಿದ್ದಿಲ್ಲ, ಕುಂತಿದ್ದ. ಯಾರು ಕುಂತಿದ್ರು ಬಸ್ ಸ್ಟ್ಯಾಂಡ್ನಾಗ? ಬಸಪ್ಪ ಕುಂತಿದ್ದ. ಅಷ್ಟೊತ್ತಿಗೆ ಎಲ್ಲಮ್ಮಗುಡ್ಡ ಬಸ್ ಬಂತು. ಜೋಗಪ್ಪ ಇಳಿದು ಬಂದ, ಬಸ್ನಾಗಿಂದ ಇಳಿದು ಬಂದ. ತಲೆ ಮ್ಯಾಗ ಎಲ್ಲಪ್ಪಗ ಅವಾಗ ಜೋಗಪ್ಪಗ ಆ ತಲೆ ಮ್ಯಾಗ ಏನಿತ್ತು, ಎಲ್ಲಮ್ಮನ ಕೊಡ ಇತ್ತು. ಅವಾಗ ಅರ್ಜೆಂಟ್ ಒಂದಕ್ಕೆ ಬಂದಿತ್ತು. ಯಾರಿಗೆ? ಆ ಜೋಗಪ್ಪಗ. ಆ ಕೊಡ ಏನ್ ಮಾಡಿದವ, ಈ ಕೂತಿದ್ದಲ್ಲ ಬಸಪ್ಪನ ಎದುರಿಗೆ ಇಟ್ಟು, ಯಪ್ಪ ಇಲ್ಲೇ ನೋಡ್ಕೊಂತೀರ್ರಿ, ನಾವು ಸ್ವಲ್ಪ ದೌಡ ಹೋಗಿ ಬರ್ತೇನೆ ಅಂತ ಅವ ವಾಶ್ರೂಮಿಗೆ ಹೋದ. ಯಾರು? ಅವ ನಿಜವಾದ ಜೋಗಪ್ಪ ವಾಶ್ರೂಮಿಗೆ ಹೋದ. ಕೊಡ ಇಟ್ಟ. ಯಾರ ಮುಂದಿಟ್ಟ ಕೊಡನ? ಬಸಪ್ಪನ ಮುಂದೆ. ಬಸಪ್ಪನ ಮುಂದೆ ಇಡೋಕ್ತೇನ ಬಸಪ್ಪ ಆ ಕೊಡ ಬಾಜು ಇಟ್ಕೊಂಡು ಕೂತಿದ್ದಲ್ಲ. ಮಂದಿ ಉಳಿದವ್ರು ಬಂದವ್ರಲ್ಲ, ಬಂದ್ರ ಈ ಕಡೆ ಧಾರವಾಡ ಕಡೆ ಬಸ್ ಹೋತೇನೆ ಜೋಗಪ್ಪ ಅನ್ನಾಗತ್ರ ಅವಂಗ. ಯಾರಿಗೆ? ಆ ಬಸಪ್ಪಗ ಬಿಟ್ರು, ಬಸಪ್ಪಗ ಅನ್ನೋದು ಬಿಟ್ರು, ಜೋಗಪ್ಪ ಅನ್ನಾಗತ್ರು. ಜೋಗಪ್ಪ ಅನ್ನಾಗತ್ರು. ಈಗ ನೋಡೋದು, ಬಾಜು ಕೊಡ ಇದ್ದಿದ್ದಕ್ಕ ಇವ ಜೋಗಪ್ಪ ಅನಿಸ್ಕೊಂಡ. ಬಾಜು ಕೊಡ ಇಲ್ಲ ಅಂದ್ರೆ ಇವ ಜೋಗಪ್ಪನೂ ಅಲ್ಲ. ತಿಳಿದ್ರೆ? ಅದಕ್ಕೆ ಕೊಡ ಏನಾತ ನಿಮಗ? ಇಮ್ಮನ ಬಸಪ್ಪಗ ಉಪಾಧಿ ಆತ. ನೀಲೋ ಘಟದ ಅಂದ್ರಾಗ ನೀಲ ಬಣ್ಣ ಅದರ ಪ್ರವೇಶ ಆಗಿರ್ತೈತಿ. ಜೋಗಪ್ಪ ಅಂದಾಗ ಆ ಕೊಡ ಅವನಲ್ಲಿ ಶರೀರದ ಪ್ರವೇಶ ಆಗಿಲ್ಲ. ವಿಶೇಷಣಕ್ಕೂ ಉಪಾಧಿಗೂ ಇದ ಫರಕ್. ಹಂಗ ಈ ಶರೀರ ನಮ್ಮ ಸ್ವರೂಪದಾಗ ಪ್ರವೇಶ ಆಗಿಲ್ಲ. ಇಲ್ಲಿ ನೋಡ್ರಿ ಅಂತರ್ಕಿ ಬಾತ್. ಈ ಶರೀರ ನಮ್ಮ ಸ್ವರೂಪದಾಗ ಪ್ರವೇಶ ಆಗಿಲ್ಲ. ಪ್ರವೇಶ ಆಗದನ, ಪ್ರವೇಶ ಆಗಿತ್ತಂದ್ರ ಇದು ವಿಶೇಷಣ ಅನಿಸ್ಕೊತಿತ್ತು. ಆದ್ರಿಂದ ಶರೀರ ವಿಶೇಷಣ ಅಲ್ಲ, ಆತ್ಮನಿಗೆ ವಿಶೇಷಣ ಅಲ್ಲ. ಈ ಶರೀರ ಆತ್ಮನಿಗೆ ಉಪಾಧಿ ಅದ. ಇಲ್ಲದ ಅಂತರ್ಕಿ ಬಾತ್. ಈ ಉಪಾಧಿಯನ್ನ ಇನ್ನೊಮ್ಮೆ ಯಾವಾಗರ ಬಂದಾಗ ನಾ ಈಗ ಹೇಳೇನಿ. ಈಗ ನಾವು ಕೇಳಿದಾಗ ನೀವು ಉತ್ತರವನ್ನ ಹೇಳುವಂತ ಶಕ್ತಿ ನಿಮಗಿದ್ರ ವೇದಾಂತ ಅರ್ಥ ಆಗ್ತದ. ಇಲ್ಲ ಅಂದ್ರೆ ಅರ್ಥ ಆಗುದಿಲ್ಲ.
ವಿಚಾರ ಸಾಗರ ಅಭ್ಯಾಸ ಮಾಡಿದವ್ರಿಗೆ ಗೊತ್ತಿರ್ಬೇಕು ಇವೆಲ್ಲ. ಬ್ರಹ್ಮನ್ ಈಸ್ ಇಂಪೆರಿಷಬಲ್ ಟ್ರೂತ್. ಬ್ರಹ್ಮವು ಅದು ನಾಶರಹಿತವಾದ ವಸ್ತು ಅನ್ನುವಂತಹದ್ದು ಏನದ, ಅದು ಅನಾರೂಪಿತ ತತ್ವ. ಟ್ರುತ್. ಅಧ್ಯಾತ್ಮ ಇದೇನದ, ಆರೋಪಿತ ತತ್ವ. ಇವು ಉಳಿದು 5 ಆರೋಪಿತ ತತ್ವಗಳು ಯಾವ್ಯಾವು? ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ. ಇವು 5 ಹಗ್ಗದಲ್ಲಿ ಹಾವು ನೋಡಿದಂಗ, ಹಗ್ಗದಲ್ಲಿ ಹೂಮಾಲೆ ನೋಡಿದಂಗ, ಹಗ್ಗದಲ್ಲಿ ಜಲಧಾರೆ ನೋಡಿದಂಗ, ಇವು 5 ಕೂಡ ಆರೋಪಿತ ತತ್ವಗಳು ಅಂತನ್ನುವಂತ ಮಾತನ್ನ ಭಗವಂತ ಹೇಳ್ಕೊಂತ ಬಂದ. ಅದರಾಗ ಮತ್ತೊಮ್ಮೆ ವರ್ಣನೆ ಮಾಡಕತ್ತ ಭಗವಂತ, ಅಧ್ಯಾತ್ಮ ಅಂತಂದ್ರೆ ಏನು? ಈ ಶರೀರದ ಹವನಾಗಿರುವಂತ ಚೇತನಕ್ಕ ಅಧ್ಯಾತ್ಮ ಅನ್ಬೇಕು ಅಂತ ಹೇಳ್ಕೊಂತ, ವ್ಯಾಪಕವಾಗಿರುವಂತ ಚೇತನಕ್ಕ ಬ್ರಹ್ಮ ಅಂತ ಹೆಸರು ಹೇಳ್ಕೊಂತ ಬಂದ. ಈ ಶರೀರದ ಹವನಾಗಿರುವಂತ ಚೇತನಕ್ಕ ಅಧ್ಯಾತ್ಮ ಅಂತ ಹೇಳಿದಾವ್. ಮತ್ತೆ ಕರ್ಮ ಅಂತ ಎದಕ್ ಅನ್ಬೇಕು ಅಂದ್ರ, ಕರ್ಮ ರೆಫರ್ಸ್ ಟು ಆಲ್ ದ ಆಕ್ಷನ್ಸ್ ವಿಚ್ ಆರ್ ದ ಕಾಸ್ ಫಾರ್ ದ ಬರ್ತ್ ಆಫ್ ಆಲ್ ಬೀಯಿಂಗ್ಸ್. ಈ ಮನುಷ್ಯ ಹಿಡ್ಕೊಂಡು ಎಲ್ಲ ಪ್ರಾಣಿಗಳ ಜನನಕ್ಕೆ ಕಾರಣವಾದದ್ದು ಯಾವುದೋ ಅದಕ್ಕೆ ಕರ್ಮವೆಂದು ಅನ್ನುತ್ತಾರೆ. ನಾವು ಈಗ ಒಂದು ಹೊಸ ಸ್ಟೇಟ್ಮೆಂಟ್ ಮಾಡ್ತೇನೆ, ವಿಚಾರ ಮಾಡ್ರಿ. ಬ್ರಹ್ಮ ಕರ್ಮ ಅಂದ್ರೆ ಈ ಜೀವಿಗಳ ಜನ್ಮಕ್ಕೆ ಕಾರಣವಾದಂತಹ ಬ್ರಹ್ಮ ತತ್ವದ ಆರೋಪಿತ ತತ್ವ ಏನಿದೆಯೋ ಅದೇ ಕರ್ಮ. ಕರ್ಮಣ ಗಹನೋಗತಿ. ಕರ್ಮ ಬಹಳ ವಿಚಿತ್ರವಾಗಿ, ಕರ್ಮ ಅಂದ್ರೆ ಕೆಲಸ ಅಂತ ಅರ್ಥ ಮಾಡೋರು ಬಹಳ ಮಂದಿ ಅದಾರ. ಕರ್ಮ ಅನ್ನೋ ಅರ್ಥ ಅಂದರ್ಗಿ ಬಾ. ಕರ್ಮ ಅಂದ್ರೆ ಏನು? ತಿಳಿಯದೇ ಇರುವಂತಹ ಬ್ರಹ್ಮವೇ ಕರ್ಮ. ಲೌಕಿಕ ಕರ್ಮ, ಅಲೌಕಿಕ ಕರ್ಮ ಅಂತ 2 ಅಕ್ಕವನ್ರಿ. ಅವೆಲ್ಲ ಇದು ಬರುದಿಲ್ಲ. ಅದಕ್ಕಿಂತ ಮ್ಯಾಗಿನ ವಿಚಾರ ಐತೆ ಗುರುಸಿದ್ದಪ್ಪ. ಇಲ್ಲಿ ಗುರುಸಿದ್ದಪ್ಪ ಅವ್ರ ಕರ್ಮ ಅಂದ್ರೆ ತಿಳಿಯಲಾರದವಾದಂತಹ ಬ್ರಹ್ಮವೇ ಕರ್ಮ ಅಂತ ಹೇಳಕತ್ತಾರ. ಬಹಳ ರಹಸ್ಯ ಅದ್ರಿ ವೇದಾಂತ ಗುರುಸಿದ್ದಪ್ಪ ಅವ್ರ. ಆಮೇಲೆ ಏನಂದ್ರು, ಅಧಿಭೂತ. ಅಧಿಭೂತ ಅಂದ್ರೆ ಏನು ಅಂದ್ರ, ದ ಎಂಟೈರ್ ಪೆರಿಷಬಲ್ ಯೂನಿವರ್ಸ್, ಇನರ್ಟ್ ಯೂನಿವರ್ಸ್ ಈಸ್ ಅಧಿಭೂತ. ಅಧಿಭೂತ ಅಂದ್ರೆ ಏನು? ಈ ನಾಶವಾಗುವ ಕಣ್ಣಿಗೆ ಕಾಣುವಂತಹ ಈ ಜಡವಾದ ವಿಶ್ವ ಏನ್ ತೋರ್ತದಲ್ಲ, ಇದಕ್ಕೇನಂದ್ರು? ಅಧಿಭೂತ. ಮತ್ ಅಧಿದೈವ ಅಂತ ಎದಕ್ಕಂದ್ರು ಅಂದ್ರ, ಅಧಿದೈವ ಈಸ್ ದ ಹಿರಣ್ಯಗರ್ಭ ಹೂ ಬ್ಲೆಸ್ಸಿಂಗ್ಸ್ ಆಲ್ ದ ಹೂ ಬ್ಲೆಸ್ಸಸ್ ಆಲ್ ದ ಆರ್ಗನ್ಸ್ ಆಫ್ ಅವರ್ ಬೀಯಿಂಗ್ಸ್. ನಮ್ಮ ಶರೀರದಲ್ಲಿ ಇದ್ದುವಂತಹ ಎಲ್ಲ ಕರ್ಮೇಂದ್ರಿಯ, ಎಲ್ಲ ಜ್ಞಾನೇಂದ್ರಿಗೆ ಆಶೀರ್ವಾದ ಮಾಡುವಂತಹದ್ದು ಯಾವುದು? ಒಂದು ಸೂಕ್ಷ್ಮವಾದಂತಹ ಆ ಹಿರಣ್ಯ ಗರ್ಭ ಅನ್ನುವಂತ ತತ್ವ ಇದೆಯೋ, ಏನು ಸಮಷ್ಟಿ ಸೂಕ್ಷ್ಮ ಶರೀರ ಏನಿದೆಯೋ ಅದಕ್ಕೇನಂತೆ ನಾವು ಆದಿದೈವ ಎಂದು ಕರೆಯುತ್ತೇವೆ ಅಂತ ಹೇಳ್ಕೊಂತ ಬಂದ ಭಗವಂತ. ಇನ್ನು ಅಧಿಯಜ್ಞ ಅಂದ್ರೆ ಏನು ಅಂದ್ರ, ಅಧಿಯಜ್ಞ ಈಸ್ ದ ಲಾರ್ಡ್ ಆಸ್ ಎ ಪ್ರಿಸೈಡಿಂಗ್ ಡಿಟಿ ಆಫ್ ಆಲ್ ದ ಆಕ್ಷನ್ಸ್ ಆಫ್ ದ ಇಂಡಿವಿಜುವಲ್. ಎಲ್ಲ ಕರ್ಮಗಳಿಗೆ ಅಧಿಷ್ಠಾನವಾಗಿರುವಂತಹ ದೇವತೆ ಏನದ, ಅದು ಅಧಿಯಜ್ಞ. ಅದಕ್ಕೆ ಈಶ್ವರ ಅನ್ಬೋದೇನ್ರಿ? ಈಶ್ವರ ಅನ್ಬೋದ? ಅಲ್ಲ, ಹಿರಣ್ಯ ಗರ್ಭ ಈಶ್ವರ ಅನ್ಬೋದನ ಅಂತ ಅಧಿಯಜ್ಞ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ. ಅದಾಯ್ತು. ಸಮಷ್ಟಿ ವ್ಯಷ್ಟಿ ಸೂಕ್ಷ್ಮ ಶರೀರ ಏನದಲ್ಲ ಅದಕ್ಕೆ ಅಧಿಯಜ್ಞ ಅನ್ಬೇಕು. ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಅದನ್ನೆಲ್ಲ ಅವ್ನು ಅಧಿಯಜ್ಞ ಅನ್ಬೇಕು. ಈಗ ನಮ್ಮಲ್ಲಿದ್ದಂತ 5 ಇಂದ್ರಿಯ, ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಗೆ ಏನ್ ಆಶೀರ್ವಾದ ಮಾಡಕತ್ತಾನಲ್ಲ ಶಕ್ತಿ, ಅವ್ನ್ ಅಧಿಯಜ್ಞ ಅನ್ಬೇಕು. ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡುವಂತದ್ದು ಏನು ಸೂಕ್ಷ್ಮ ಶರೀರ ಅದಲ್ಲ, ಅದಕ್ಕ ನಾವು ಹಿರಣ್ಯ ಗರ್ಭ ಅಂತ. ಸೂಕ್ಷ್ಮ ಶರೀರಗಳ ಅಭಿಮಾನಿ ಸಮಷ್ಟಿ. ಸಮಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಹಿರಣ್ಯ ಗರ್ಭ, ವ್ಯಷ್ಟಿ ಸೂಕ್ಷ್ಮ ಶರೀರ ಅಭಿಮಾನಿ ಅಧಿಯಜ್ಞ. ಹೌದು, ಕರೆಕ್ಟ್.
ಫ್ರಮ್ ದ 5th verse till the end of this chapter. ಇಲ್ಲಿ ಅಪ್ಪೋರು ನಮ್ಗೆ ಸಂಕ್ಷಿಪ್ತ ಟೂಕಿ ಬರ್ಷಾರಿ ಬಂದು ಅದು ಆಗತ್ತೆ. ಫ್ರಮ್ ದ 5th verse till the end of the chapter, 5ನೇ ಶ್ಲೋಕದಿಂದ 8ನೇ ಅಧ್ಯಾಯದಾಗ 5ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಲಾರ್ಡ್ ಕೃಷ್ಣ elaborates answers in the last question. How to remember the Lord even at the time of death. ಒಂದು 7ನೇ ಪ್ರಶ್ನೆ ಏನೈತಲ್ಲ, ಯಾರು ಮರಣಕಾಲ ಸಂಭವಿಸಿದಾಗ ಆ ಪರಮಾತ್ಮನನ್ನ ಸ್ಮರಣೆ ಹೇಗ್ ಮಾಡಬೇಕು ಅಂತ ಕೇಳಲ್ಲ, ಆ ಉಪಾಸಕನ ಪ್ರಶ್ನೆಯನ್ನು ಕುರಿತು ಉಳಿದ ವಿಚಾರದಲ್ಲಿ ನಿರಾಕಾರ ನಿರ್ಗುಣ ಬ್ರಹ್ಮತತ್ವ ಜ್ಞಾನಿ ವಿಷಯ ಇಲ್ಲ. 8ನೇ ಅಧ್ಯಾಯದಲ್ಲಿ ಉಪಾಸಕನ ವಿಚಾರವನ್ನು ಕುರಿತು 5ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಉಪಾಸಕರ ವಿಚಾರವನ್ನೇ ಹೇಳಲಾಗಿದೆ. ಅಂದ್ರೆ ಅವ ಮರಣ ಕಾಲದಲ್ಲಿ ಯಾವ ಪರಮಾತ್ಮನನ್ನು ಸ್ಮರಿಸಿ ಸಗುಣ ಬ್ರಹ್ಮನಾದ ಚತುರ್ಮುಖ ಬ್ರಹ್ಮನ ಲೋಕವನ್ನು ಹೊಂದುತ್ತಾನೆಯೋ, ಆ ನಂತರ ಅಲ್ಲಿಂದ ಅಲ್ಲಿಯೇ ಮತ್ತೆ ಮುಕ್ತಿಯನ್ನು ಹೊಂದುತ್ತಾನೆಯೋ, ಆ ಉಪಾಸಕನ ವಿಷಯವನ್ನು ಕುರಿತು 5ನೇ ಅಧ್ಯಾಯದಿಂದ 5ನೇ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ 8ನೇ ಅಧ್ಯಾಯದ ಕೊನೆಯ ಶ್ಲೋಕದವರೆಗೆ ಆ ಉಪಾಸಕರ ವಿಷಯವನ್ನು ಕುರಿತು ವಿಚಾರವನ್ನು ವಿಸ್ತಾರವಾಗಿ ಮಾಡಲಾಗಿದೆ. ಅಂದ್ರೆ ಇದು ಮಾಯೆಯನ್ನು ದಾಟಿದವ್ರ ವಿಚಾರ ಅಲ್ಲ, ಮಾಯೆ ಒಳಗೆ ಇದ್ದು ಇನ್ನು ವಿಚಾರ ಮಾಡುವಂತವ್ರು. ಇನ್ನ ಜ್ಞಾನ ಆಗಿಲ್ಲ ಇವಾಗ. 8ನೇ ಅಧ್ಯಾಯದ ಇಲ್ಲಿ ಏನ ವಿದ್ಯಾರ್ಥಿ ಅದಾನ, ಇವ್ ಇನ್ನೂ ಮಾಯೆ ಒಳಗದಾನ, ಇವ್ ಇನ್ನೂ ಅಜ್ಞಾನದಾಗ ಅದಾನ, ಇವ್ ಇನ್ನೂ ಭ್ರಮೆ ಒಳಗದಾನ, ಇವೆಲ್ಲ ಭ್ರಮೆ ದಾಟಿಲ್ಲ, ಪರಮಾತ್ಮ ಸಾಕ್ಷಾತ್ಕಾರ ಆಗಿಲ್ಲ, ಅಪರೋಕ್ಷ ಜ್ಞಾನ ಆಗಿಲ್ಲ ನಿಮಗ ಆಗುವುದೂ ಇಲ್ಲ. ಯಾಕಂದ್ರೆ ಇವ ಕನಿಷ್ಠ ಅಧಿಕಾರಿ ಅವ. ಯಾಕ ಅವನಲ್ಲಿ ಸ್ಥೂಲ ಬುದ್ಧಿ ಅದ, ಸೂಕ್ಷ್ಮ ಬುದ್ಧಿ, ವಿಚಾರ ಮಾಡುವಂತ ಶಕ್ತಿ ಇಲ್ಲ. ಅಂತವ್ರಿಗೆ ಇದೇ ಗತಿ ಹೊರತು ಇದಕ್ಕಿಂತ ಶ್ರೇಷ್ಠ ಗತಿ ಇಲ್ಲ ಅನ್ನುವಂಥದ್ದನ್ನ ತಿಳಿಸ್ಲಿಕ್ಕೆ ಇಲ್ಲಿಗೆ ಅವನು ಮುಗಿತ ಹೋಗ. ಯಾರಿಗೆ ಸೂಕ್ಷ್ಮ ಬುದ್ಧಿ ಇಲ್ಲ ಅವ್ರಿಗೆ ಇದೇ ಗತಿ, ಇದೇ ಕೊನೆಯ ಗತಿ. ಅವ್ರಿಗೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕು, ಅಲ್ಲಿಂದ ಮತ್ತೆ ಅಲ್ಲಿ ಚತುರ್ಮುಖ ಬ್ರಹ್ಮನಿಂದ ಶ್ರವಣ ಮಾಡಿ ಅದನ್ನು ಮನನ ಮಾಡಿ ನಿಧಿಧ್ಯಾಸ ಮಾಡಿ ಅವಾಗ ಅವನ ಭೂಮಿ ಅವನ್ ಏನಾಗ್ತದೆ, ಬುದ್ಧಿ ಹರ್ತಾಗ್ತದ, ಅಲ್ಲಿಂದ ಅಲ್ಲಿಯೇ ಮುಕ್ತಿಯನ್ನು ಹೊಂದ್ತಾನೆ. ಆತ್ಮೀಯರೇ ತಿಳ್ಕೊಳ್ರಿ, 8ನೇ ಅಧ್ಯಾಯದ ವಿಷಯ ಉಪಾಸಕನ ವಿಷಯ. ಹೇಳ್ತಾರೆ ಮುಂದೆ, ವಾಟ್ ಎವರ್ ಬಿ ದ ಪ್ರಿಡಾಮಿನೆಂಟ್ ಥಾಟ್ pattern at the time of death, that person determines the place of birth as well as the type of rebirth. ಅವ ಕೊನೆಯ ಕ್ಷಣದಲ್ಲಿ ಯಾವ ರೀತಿ ವಿಚಾರ ಮಾಡ್ತಾನೋ ಆ ರೀತಿ ಮುಂದಿನ ಜನ್ಮವನ್ನು ಪಡೆಯುತ್ತಾನೆ. ಮುಂದಿನ ಸ್ಥಳ ಯಾವ ಊರಾಗ ಹುಟ್ಟಬೇಕು ಆ ಊರಾಗ ಹುಡ್ತಾನೆ. ಯಾರು? ಇಂಥ ಸಗುಣ ಉಪಾಸಕ. ಯಾವನ ಬುದ್ಧಿ ನಿರಾಕಾರ ನಿರ್ಗುಣ ಬ್ರಹ್ಮ ತತ್ವವನ್ನು ತಿಳಿಲಿಕ್ಕೆ ಅಸಮರ್ಥ ಇದೆಯೋ ಅವ ಈ ಉಪಾಸನೆಯನ್ನ ಮಾಡಿ ಮರಣ ಕಾಲದಲ್ಲಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಬಂದ್ರೆ ಚತುರ್ಮುಖ ಬ್ರಹ್ಮ ಲೋಕಕ್ಕೆ ಹೋಗ್ತಾನೆ. Hence, if a person yearns for the Lord at the time of death, his rebirth will be conducive for the pursuit of the Lord, in which he will be naturally be successful. ಅಂದ್ರೆ ಇಲ್ಲಿ ಉಪಾಸಕನ ವಿಷಯ ಇರುವುದರಿಂದ ಅಂತ ಉಪಾಸಕ ಏನ್ ಮಾಡ್ತಾನ, ತನ್ನ ಮರಣ ಕಾಲದಲ್ಲಿ ಆ ಸಗುಣ ಪರಮಾತ್ಮನ ನೆನೆಸಿನೇ ಅವ ಪ್ರಾಣ ಬಿಡ್ತಾನ. ಆದ್ರಿಂದ ಮುಂದಿನ ಜನ್ಮ ಒಂದು ಎಲ್ಲೇ ಅಂದ್ರೆ ಸಗುಣ ಪರಮಾತ್ಮ ಲೋಕದಲ್ಲಿ, ಚತುರ್ಮುಖ ಬ್ರಹ್ಮ ಲೋಕದಲ್ಲಿ ಅವನ ಜನ್ಮ ಆಗ್ತದೆ. He said that those who are saguna upasakas will go to Brahmaloka. They will attain liberation through gaining knowledge from Brahma, the Creator himself. ಇದಕ್ಕೇನಂತಾರೆ? ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗೋದು, ಬ್ರಹ್ಮಲೋಕದಲ್ಲಿ ಮೋಕ್ಷವನ್ನು ಹೊಂದೋದಕ್ಕಂತಾರೆ ಕ್ರಮ ಮುಕ್ತಿ. ಇದಕ್ಕೇನಂತಾರ? ಕ್ರಮ ಮುಕ್ತಿ ಅಂತಾರೆ. But the thought pattern at the time of death is determined by the predominant thought pattern throughout one's life. ಅಂದ್ರೆ ಚತುರ್ಮುಖ ಬ್ರಹ್ಮಲೋಕಕ್ಕ ಹೋಗ್ಬೇಕು ಅನ್ನುವಂತ ಆಶೆ ಇಟ್ಕೊಂಡು ಅವ ಉಪಾಸಕ ಸಾಧನೆ ಮಾಡಕತ್ತಾನ. Hence Krishna asks us to remember God all the time so that we will remember him at the time of death also. ನಮ್ಗೆ ಯಾವ ಕಾಲದಲ್ಲಿ ಮರಣ ಬರ್ತದೆ ಗೊತ್ತಿಲ್ಲ. ಆದ್ದರಿಂದ ಈ ಉಪಾಸಕ ಏನ್ ಮಾಡ್ಬೇಕು? ಯಾವಾಗಲೂ ಪರಮಾತ್ಮ ಸ್ಮರಣೆ ಮಾಡಬೇಕು.
ಹಲೋ ಕಟ್ ಆತಲ್ರಿ ಲೆಫ್ಟ್ ಆಗೈತ್ರಿ